ನಿಮ್ಗಳ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಇದೊಂದು ವಿಡಿಯೋ ನೋಡಿ. ಉರ್ದುವಿನಲ್ಲಿ ಪ್ರಕಟವಾಯಿತು ಸರ್ಕಾರಿ ಆಹ್ವಾನ ಪತ್ರಿಕೆ. ಆಡಳಿತ ಭಾಷೆ ಕನ್ನಡವನ್ನೇ ಮರೆತು ಬಿಡ್ತಾ ಸರ್ಕಾರ ಹಾಗಿದ್ರೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೋಡಿದ್ರಲ್ಲ, ಉರ್ದುವಿನಲ್ಲಿ ಇದೇ ಟಿಪ್ಪು ಸುಲ್ತಾನ್ ಉಂಗುರದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಏನಪ್ಪ ಕಮೆಂಟ್ಗಳು, ಅಯ್ಯೋ ಏನೋ ನೀನು ಮುಸ್ಲಿಂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯ, ಹಿಂದೂ ಆಗಿ ಹಂಗೆ ಹಿಂಗೆ ಅದು ಇದು ಎಲ್ಲ ಹೊಡೋದು. ನಾನು ಅದನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನ್ ಕೇಳೋದು ಇಷ್ಟೇ, ಇವಾಗ ಬಂದು ಇದ್ರ ಕಮೆಂಟ್ ಬಾಕ್ಸ್ ನಾನು ತೆಗೆದು ನೋಡಿದ್ರೆ ಯಾವನೋ ಒಬ್ಬ ಮೆಸೇಜ್ ಹಾಕೋನೆ, ಎಲ್ಲರಪ್ಪ ಕನ್ನಡ ಪರ ಹೋರಾಟಗಾರರು ಎಲ್ಲಿದ್ರ ಅಂತ. ಯಾಕೆ ನೀ ಗಂಡ್ಸಲ್ವಾ, ನೀ ಕನ್ನಡದವನಲ್ವಾ, ನಿನಗ್ ಕೇಳೋ ತಾಕತ್ತಿಲ್ವಾ, ನಿನಗ್ ಕೇಳೋ ರೈಟ್ಸ್ ಇಲ್ವಾ? ಯಾವ್ದಾದಕ್ಕೋ ಬಂದು ಕಮೆಂಟ್ ಹೊಡೆಯೋದಲ್ಲ. ಒಂದು ವಿಡಿಯೋ ಮಾಡ್ರಿ, ಇಲ್ಲ ವಿಡಿಯೋ ಮಾಡಿರೋರ್ಗೆ ಸಪೋರ್ಟ್ ಮಾಡ್ರಿ. ಹೌದಪ್ಪ, ಟಿಪ್ಪು ಸುಲ್ತಾನ್ ಉಂಗುರದ ಮೇಲೆ ರಾಮ ಅಂತ ಕೆತ್ತಿದ್ದಾರೆ ಅಂತ ನಾನ್ ಹೇಳಿಲ್ಲ, ಅವ್ರು ಹೇಳಿದ್ರು. ಅದು ನಿಜನೋ ಸುಳ್ಳೋ ಸೆಕೆಂಡ್ನ ಇನ್ನೊಂದ ಮತ್ತೊಂದ ಬಿಟಾಕಿ. ಆದ್ರೆ ಅವ್ರುಗಳು ಬಾಯಿಲ್ ಬಂತಲ್ವಾ, ನಾವು ತಾನೇ ಗ್ರೇಟ್. ಓಕೆ, ಇನ್ನೊಂದು ಅರ್ಥ ಮಾಡ್ಕೊಳ್ಳೋಣ. ಅದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅವಳು ಯಾವ್ದೋ ಪಕ್ಷದಲ್ಲಿ ಇದ್ಲು, ಇವಳು ಯಾವ್ದೋ ಪಕ್ಷಕ್ಕೆ ಬಂದು, ಅದೆಲ್ಲ ನನಗೆ ಬೇಡದೇ ಇರೋದು. ನಾನು ನಮ್ಮ ಹಿಂದೂ ಪರವಾಗಿ ಎಲ್ಲಾ ಭಾಷೆಗಳಿಗೂ ನಾನು ಮರ್ಯಾದೆ ಕೊಡ್ತೀನಿ. ಅವರು ಕೂಡ ನಮ್ಗೆ ಮರ್ಯಾದೆ ಕೊಟ್ಟಾಗ ನಾವು ಅದಕ್ಕೆ ಸ್ಪಂದಿಸ್ತೀವಿ. ನಾನ್ ಕೇಳೋದಿಷ್ಟೇ. ಇವಾಗ ನೀವು ಅಷ್ಟೆಲ್ಲ ಮಾತಾಡಿದವರು ಯಾಕೆ ಇದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ? ಮಾಡ್ರಿ, ನಿಮ್ ತಾಕತ್ತಿದ್ರೆ ವಿಡಿಯೋಗಳು ಮಾಡ್ಬಿಡಿ, ಇಲ್ಲ ಹೋಗಿ ನಿಂತ್ಕೊಳ್ಳಿ. ಯಾಕೆ ಕನ್ನಡ ಪರ ಹೋರಾಟಗಾರರೇ ಬೇಕಾ? ಯಾಕೆ ನೀವುಗಳು ಗಂಡ್ಸಲ್ವಾ? ನಮ್ಮೇನ್ ಕುತ್ಕೊಂಡು ಮಾಡೋದು ಈಸಿ. ಒಂದ್ ವಿಡಿಯೋ ಮಾಡ್ಬಿಡ್ರಿ, ಗೊತ್ತಾಯ್ತದೆ ಕಷ್ಟ. ಕ್ಲಾರಿಟಿ ಇಲ್ದಿರಕ್ಕೆ ಈ ತರ ಜನಗಳು ಹಾಕೊಂಡು ನಮ್ನೆಲ್ಲ ಗುಂಪ್ತಾ ಇರೋದು. ಆದ್ರೆ ಸಪೋರ್ಟ್ ಮಾಡ್ರಿ, ಇಲ್ವಾ ಮಾಡ್ತಿರೋರ್ಗೆ ಸಪೋರ್ಟ್ ಮಾಡ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ.